ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಸಹ ದಾಹದಿಂದ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿಡ್ದು ಆಶೀರ್ವದಿಸಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ದೇವರು ಪವಿತ್ರಾತ್ಮನ ಸಹಾಯವನ್ನು ಮಾಡಲಿ. ದೇವರಾಲಯಕ್ಕೆ ಬಂದಿರುವಂಥ ನಿಮ್ಮಲ್ಲಿ ಯಾರೊಬ್ಬರು ಬರಿಗೆಯಲ್ಲಿ ವಾಪಸ್ ಹೋಗದೆ ಆಶೀರ್ವಾದದ ಹೊರೆಯನ್ನು ಹೊತ್ಕೊಂಡು ಹೋಗುವ ಹಾಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಳಿಸಿಕೊಡಲಿ. ಆಮೇನ್. ದೇವರ ವಾಕ್ಯ ನಮಗೆ ಆಶ್ರಯ, ದೇವರ ವಾಕ್ಯನೇ ನಮಗೆ ಬಹಳ ಮುಖ್ಯವಾಗಿರೋದ್ರಿಂದ ದೇವರ ವಾಕ್ಯಗಳನ್ನು ಗಮನ ಇಟ್ಟು ಕೇಳೋಣ. ಇವತ್ತು ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಿ ಕೇಳಿ ಆ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳೋಣ. ಆಮೇನ್. ಇವತ್ತಿನ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಿರುವಂಥ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯ ಮತ್ತು 23ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯ ಮತ್ತು 23ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ಆಮೇನ್. 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 ಹಲ್ಲೆಲೂಯ. ಇವತ್ತು ನಾವು ಕಣ್ಣಿನ ಬಗ್ಗೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕಣ್ಣಿದೆಯಾ? ಎಲ್ಲರಿಗೂ ಕಣ್ಣು ತೆರೆಯಲ್ಪಟ್ಟಿದೆಯಾ? ಈ ಲೋಕದಲ್ಲಿ ಕಣ್ಣಿಲ್ಲದೆ ಅನೇಕರು ಹುಟ್ಟಿ ಇವತ್ತು ಕಣ್ಣಿಲ್ಲದೆ ಬೆಳೀತಾ ಇರುವಂಥವರು ಭಾಳಷ್ಟು ಜನ ಈ ಲೋಕದಲ್ಲಿದ್ದಾರೆ. ನಮಗಾದರೂ ದೇವರು 2 ದೃಷ್ಟಿಯನ್ನು ಕೊಟ್ಟಿದ್ದಾರೆ. ದೃಷ್ಟಿ ಕೊಟ್ಟಿರುವಂಥ ದೇವರಿಗೆ ಒಂದು ಸ್ತೋತ್ರ ಹೇಳೋಣವಾ? ಸ್ತೋತ್ರ ಕರ್ತನೆ, ಸ್ತೋತ್ರ. ಹಲ್ಲೆಲೂಯ. ಕಣ್ಣು ಕೊಟ್ಟಿರುವಂಥ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸಬೇಕಾಗಿದೆ. ಯಾಕೆ ಅಂತಂದರೆ ಕಣ್ಣು ನಮ್ಮ ದೇಹಕ್ಕೆ ಬೆಳಕಾಗಿದೆ. ಕಣ್ಣಿಲ್ಲ ಅಂತಂದರೆ ನಮಗೇನು ಕಾಣಿಸೋದಿಲ್ಲ, ಕತ್ತಲಲ್ಲಿ ನಾವು ವಾಸಿಸ್ತೇವೆ. ಆದರೆ ದೇವರು ನಮಗೆ ಕಣ್ಣು ಕೊಟ್ಟಿದ್ದಾರೆ. ಕತ್ತಲನ್ನು ದೂರ ಮಾಡಿ ಬೆಳಕನ್ನು ನೋಡುವ ಒಂದು ದೊಡ್ಡ ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ಆದರೆ ಆದಿಯಲ್ಲಿ ದೇವರು ಆದಾಮನನ್ನು ಅವಳನ್ನು ಉಂಟು ಮಾಡಿ ಅವರಿಗೆ ಏದೇನ್ ತೋಟವನ್ನು ದೇವರು ಕೊಟ್ಟ ಮೇಲೆ ಅವ್ರಿಗೆ ಕಣ್ಣಿತ್ತು, ಬಾಯಿತ್ತು, ಮೂಗಿತ್ತು, ಎಲ್ಲನೂ ಆದಾಮನಿಗೆ ಅವಳಿಗೆ ದೇವರು ಕೊಟ್ಟಿದ್ರು. ಆದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸರ್ಪ ಬಂದು ಅವಳ ಬಳಿಯಲ್ಲಿ ಮಾತನಾಡಿ ದೇವರು ತಿನ್ನಬೇಡ ಅಂತೇಳಿರುವಂಥ ಹಣ್ಣನ್ನು ನೀನು ತಿನ್ನು ಅಂತ ಹೇಳಿದಾಗ ಅವರು ಹಣ್ಣನ್ನು ತಿಂದಾಗ ಬೈಬಲ್ ಹೇಳ್ತದೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅವಳ ಕಣ್ಣು ತೆರೆಯಲ್ಪಟ್ಟಿತು. ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಅವ್ವ ಪಾಪವನ್ನು ಮಾಡಿದಾಗ ಅವ್ವ ದೇವರ ತಿನ್ನಬೇಡ ಅಂತೇಳಿರುವಂಥ ಹಣ್ಣನ್ನು ತಿಂದಾಗ ಆಕೆ ಕಣ್ಣು ತೆರೆಯಲ್ಪಡ್ತು ಅಂತೇಳಿ 7ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆಲ್ರೆಡಿ ದೇವರು ಆದಾಮನಿಗೆ ಅವಳಿಗೆ ಕಣ್ಣನ್ನು ಕೊಟ್ಟಿದ್ರು. ಅವರಿಬ್ಬರಿಗೆ ಕಣ್ಣಿತ್ತು, ಕಣ್ಣು ಕಾಣಿಸ್ತಾ ಇತ್ತು. ಆದರೆ ಒಳ್ಳೆಯದರ ಕೆಟ್ಟದರ ಅರುಹನ್ನು ಉಂಟು ಮಾಡುವಂಥ ಹಣ್ಣನ್ನು ತಿಂದ ಮೇಲೆ ಅವರ ಕಣ್ಣು ತೆರೆಯಲ್ಪಡ್ತು ಅಂತ ನಾವು ನೋಡ್ತಾ ಇದ್ದೀವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಏನಿದ್ರ ಅರ್ಥ? ಅವ್ರ ಕಣ್ಣಿದ್ರು ಮತ್ತೆ ಯಾಕೆ ಕಣ್ಣು ತೆರೆಯಲ್ಪಡ್ತು ಅಂತ ಇಲ್ಲಿ ಬರೆಯಲ್ಪಡ್ತಾ ಇದೆ? ಪಾಪದ ಕಣ್ಣು ತೆರೆಯಲ್ಪಡ್ತು. ಏನು? ಕಣ್ಣು ತೆರೆಯಲ್ಪಡ್ತು ಅಂದರೆ ಪಾಪದ ಕಣ್ಣು ತೆರೆಯಲ್ಪಡ್ತು.
ಪಾಪ ಅಂದರೆ ಕತ್ತಲು. ಪಾಪ ಮಾಡುವವನು ಕತ್ತಲಲ್ಲಿ ವಾಸಿಸ್ತಾನೆ ಅಂತ ಸತ್ಯವೇದ ನಮಗೆ ಹೇಳ್ತದೆ. ಅಂದರೆ ಅವರ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟು ಪಾಪದ ಕಣ್ಣುಗಳು ತೆರೆಯಲ್ಪಡ್ತು. ಅರ್ಥ ಆಗ್ತಾ ಇದೆಯಾ? ಆತ್ಮೀಯವಾದ ಕಣ್ಣುಗಳು ಇದ್ದಿದ್ರಿಂದಲೇ ಮತ್ತೆ ಆದಿಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಅವರ ಕಣ್ಣುಗಳು ತೆರೆಯಲ್ಪಡ್ತು. ಅಂದರೆ ದೈಹಿಕವಾದ ಕಣ್ಣುಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ಆತ್ಮೀಯವಾದ ಕಣ್ಣುಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೆ. ಅವರ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟು ಪಾಪದ ಕಣ್ಣುಗಳು ತೆರೆಯಲ್ಪಡ್ತು. ಇವತ್ತು ನಮಗೆಲ್ಲರಿಗೂ ಕಣ್ಣಿದೆ ಅಂಥೇಳಿ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ಬೈಬಲ್ ಏನು ಹೇಳ್ತಾ ಇದೆ ಅಂತಂದರೆ, ನಿನಗೆ ದೇಹದಲ್ಲಿ ಕಣ್ಣಿರ್ಬೋದು, ಆದರೆ ಆತ್ಮೀಯ ಕಣ್ಣು, ದೇವರನ್ನು ದೃಷ್ಟಿಸುವಂಥ ಕಣ್ಣು ತೆರೆಯಲ್ಪಟ್ಟಿದೆಯೋ ಅಥವಾ ನಿನ್ನ ಒಂದು ಜೀವನದಲ್ಲಿ ಪಾಪದ ಕಣ್ಣು ತೆರೆಯಲ್ಪಟ್ಟಿದೆಯೋ, ಇದನ್ನು ನಾವು ಇವತ್ತು ಆಲೋಚನೆಯನ್ನು ಮಾಡಬೇಕು. ನಮ್ಮ ಕಣ್ಣು ದೇವರನ್ನು ದೂಷಿಸುವಂಥ ಕಣ್ಣು ತೆರೆಯಲ್ಪಟ್ಟಿದ್ದರೆ ನಾವು ಬೆಳಕಲ್ಲಿ ವಾಸವಾಗಿರ್ತೀವಿ. ನಮ್ಮ ಆತ್ಮೀಯವಾದ ಪಾಪದ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ನಾವು ಕತ್ತಲಲ್ಲಿ ವಾಸವಾಗಿರ್ತೀವಿ. ನಿಮ್ಮ ದೇಹದ ಕಣ್ಣು ತೆರೆಯಲ್ಪಟ್ಟಿರ್ಬೋದು, ನಿಮಗೆ ಎಲ್ಲನೂ ಕಾಣಿಸ್ತಾ ಇರ್ಬೋದು, ಆದರೆ ಆತ್ಮೀಯವಾದ ಕಣ್ಣು ಬೆಳಕಲ್ಲಿದೆಯಾ ಕತ್ತಲಲ್ಲಿದೆಯಾ ಇವತ್ತು ನಾವು ಆಲೋಚನೆ ಮಾಡಬೇಕು. ಬೈಬಲ್ ಹೇಳ್ತಾ ಇದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ದೇಹಕ್ಕೆ ದೀಪವಾಗಿರೋದಾದರೆ ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ನಿನ್ನ ಕಣ್ಣು ಕತ್ತಲಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರ್ತದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ನಮ್ಮ ದೇಹದ ಕಣ್ಣುಗಳು, ದೈಹಿಕವಾದ ಕಣ್ಣುಗಳು ನಮಗೆ ಕಾಣಿಸ್ತಾ ಇದ್ದರೂ ಅನೇಕ ಆತ್ಮೀಯ ವಿಷಯದಲ್ಲಿ ನಾವು ಇನ್ನೂ ಕುರುಡರಾಗೇ ಇದ್ದೀವಿ. ಬೈಬಲಲ್ಲಿ ಪೌಲನನ್ನು ನಾವು ನೋಡ್ತೀವಿ. ಪೌಲನು ದಮಸ್ಕ ಪಟ್ಟಣಕ್ಕೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಒಂದು ಬೆಳಕು ಅವನ ಮೇಲೆ ಪ್ರಕಾಶಿಸ್ತದೆ, ಒಂದು ಬೆಳಕು ಅವನ ಮೇಲೆ ಬೀಳ್ತದೆ. ಕಣ್ಣು ತೆಗೆದು ಹಿಂಗೆ ನೋಡಿದ್ರೆ ಬೆಳಕು ಬಿಟ್ಟರೆ ಏನೂ ಕಾಣಿಸ್ತಾ ಇಲ್ಲ. ಆಗ ಆ ಬೆಳಕಿನ ಒಂದು ಶಬ್ದ ಬರ್ತದೆ, ಏನಂತ? ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸಿಸ್ತಾ ಇದ್ದೀಯಾ? ಯಾವಾಗ ಸೌಲನು ಆ ಶಬ್ದ ಯೇಸು ಕ್ರಿಸ್ತನದು ಅಂತ ತಿಳ್ಕೊಂಡ ನಂತರ ಅವನಿಗೆ ಕಣ್ಣು ಬಿಟ್ಟರೆ ಅವನ ಕಣ್ಣೇ ಕಾಣಿಸ್ತಾ ಇಲ್ಲ. ಇಷ್ಟೊತ್ತು ಅವನಿಗೆ ಕಣ್ಣಿತ್ತು, ಆ ಬೆಳಕು ಬಿದ್ದ ತಕ್ಷಣ ಅವನ ಕಣ್ಣು ಕಾಣಿಸ್ತಾ ಇಲ್ಲ. ಆಗ ದೇವರು ಹೇಳ್ತಾರೆ, ಈ ಊರಲ್ಲಿ ಅನನೀಯ ಅನ್ನುವಂಥ ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ಪಾಸ್ಟ್ ಇದ್ದಾರೆ, ನೀನು ಹೋಗಿ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊ ಅಂತೇಳಿ ಅನನೀಯ ಅನ್ನುವಂಥವ್ರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿಸ್ಕೊಳ್ತಾರೆ. ಪೌಲನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣಲ್ಲಿ ಏನೋ ಒಂದು ಪೊರೆ ಥರ ಬಿದ್ದೋಗಿ ಅವನಿಗೆ ಮತ್ತೆ ಕಣ್ಣು ಕಾಣಿಸ್ತದೆ. ಹಲ್ಲೆಲೂಯಾ. ಅಂದರೆ ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ನಿನ್ನ ಆತ್ಮೀಯವಾದ ಕಣ್ಣುಗಳು ಪಾಪದ ಕಣ್ಣುಗಳಲ್ಲ. ಈಗಾಗಲೇ ನಮಗೆ ದೈಹಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿದ್ದಾವೆ, ಅದರ ಜೊತೆಯಲ್ಲಿ ಪಾಪದ ಕಣ್ಣುಗಳು ಸಹ ತೆರೆಯಲ್ಪಟ್ಟಿದೆ. ಪಾಪದಲ್ಲಿ ನಾವು ಕತ್ತಲಲ್ಲಿ ಇದ್ದೀವಿ. ಆದರೆ ಇವತ್ತು ದೇವರೊಂದು ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಂಥ ನಾವು ಪಾಪದ ಕಣ್ಣುಗಳು ಮುಚ್ಚಲ್ಪಡಬೇಕು. ದೇವರನ್ನು ದೃಷ್ಟಿಸುವಂಥ ಕಣ್ಣುಗಳು ನಮಗೆ ತೆರೆಯಲ್ಪಡಬೇಕು ಅಂತೇಳಿ ಇವತ್ತು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ನನಗೆ ಕಣ್ಣು ಕಾಣಿಸ್ತಾ ಇದೆ ಅಂತ ಸುಮ್ಮನೆ ಕೂತ್ಕೋಬೇಡ. ಆತ್ಮೀಯ ವಿಷಯದಲ್ಲಿ, ದೇವರನ್ನು ನೋಡುವಂಥ ವಿಷಯದಲ್ಲಿ ನಮ್ಮ ಒಂದು ಕಣ್ಣುಗಳು ತೆರೆಯಲ್ಪಡಬೇಕು. ಆತ್ಮೀಯ ದೃಷ್ಟಿ ತೆರೆಯಲ್ಪಟ್ಟಾಗ, ಪಾಪದ ಕಣ್ಣು ಮುಚ್ಚಲ್ಪಟ್ಟಾಗ ನಮಗೆ ಏನಾಗುತ್ತೆ ಅಂಥೇಳಿ ಇವತ್ತು ವಾಕ್ಯದ ಮೂಲಕವಾಗಿ ನಾವು ಧ್ಯಾನವನ್ನು ಮಾಡೋಣ.
ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ನಾವು ಮೊದಲನೆಯದಾಗಿ ದೇವರನ್ನು ಕಂಡುಕೊಳ್ತೀವಿ. ಎಷ್ಟು ಜನರಿಗೆ ದೇವರನ್ನ ನೋಡಲಿಕ್ಕೆ ಇಷ್ಟ ಇದೆ? ಎಷ್ಟು ಜನ ದೇವರ ದರ್ಶನವನ್ನು ಬಯಸ್ತೀರಾ? ಕೆಲವು ಸಾರಿ ದೇವರು ನಮ್ಮ ಜೊತೆಯಲ್ಲೇ ಇದ್ದರೂ, ದೇವರು ನಮ್ಮನ್ನು ನಡೆಸ್ಕೊಡ್ತಾ ಇದ್ದರೂ ನಮಗೆ ಗೊತ್ತೇ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿರ್ತವೆ. ಬೈಬಲಲ್ಲಿ ಲೂಕನ ಬರೆದಂಥ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ ಎದ್ದ ಮೇಲೆ ಆತನು ತನ್ನ ಶಿಷ್ಯರ ಜೊತೆಯಲ್ಲಿ ಮಾತನಾಡಿಕೊಂಡು ಹೋಗ್ತಾನೆ. ಪುನರುತ್ಥಾನವನ್ನು ಹೊಂದಿ ಎದ್ದಿದ್ದಾನೆ. ಆತನ ಶಿಷ್ಯರು ಇವರು ಒಂದು ಊರಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಅವ್ರ ಜೊತೆಯಲ್ಲೇ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನ ಗುರುತು ಆ ಶಿಷ್ಯರಿಗೆ ಸಿಗಲಿಲ್ಲ. ಅವರು ಬಹಳ ಹೊತ್ತು, ಒಂದು ಅರ್ಧ ದಿನ ಯೇಸು ಕ್ರಿಸ್ತನ ಜೊತೆಯಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಅಂತೇಳಿ ಅವರಿಗೆ ಗುರುತು ಸಿಗಲಿಲ್ಲ. ಯಾಕೆಂದರೆ ಅವರ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಇವತ್ತು ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲೇ ಇದ್ದರೂ ಆತನು ತನ್ನ ಪ್ರಸನ್ನತೆಯನ್ನು ನಮ್ಮ ಜೊತೆಯಲ್ಲಿ ಕಳಿಸ್ಕೊಟ್ಟಿದ್ರು ಕೆಲವು ಸತಿ ನಮಗೆ ಗೊತ್ತೇ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿರ್ತವೆ. ಬೈಬಲ್ ಇರೋದಾದರೆ ಲೂಕನು ಬರೆದಂಥ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 30ನೇ ವಾಕ್ಯ ಮತ್ತು 31ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಲೂಕನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಹಲ್ಲೆಲೂಯಾ. ಯಾರ ಕಣ್ಣು ತೆರೆಯಲ್ಪಟ್ಟಿದ್ದು? ಶಿಷ್ಯರ ಕಣ್ಣು. ಶಿಷ್ಯರಿಗೆ ಆಲ್ರೆಡಿ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಶಿಷ್ಯರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಶಿಷ್ಯರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಶಿಷ್ಯರಿಗೆ ಕಣ್ಣು ಕಾಣಿಸ್ತಾ ಇತ್ತು. ಆದರೆ ಬೈಬಲ್ ಲೂಕನ ಬರೆದ ಸುವಾರ್ತೆಯಲ್ಲಿ ಏನು ಹೇಳ್ತಾ ಇದೆ? ಏನಂತ ಓದಿದ್ದೀಗ ನಾವು? ಅವರ ಕಣ್ಣು ಕಡಗನಹಳ್ಳಿ ಅಜ್ಜಿ, ಏನಾಯ್ತು? ಅವರ ಕಣ್ಣು ಏನಾಯಿತು? ತೆರೆದವು, ತೆರೆಯಲ್ಪಟ್ಟವು. ಎಲ್ಲ ಇಲ್ಲೇ ಇದ್ದೀರಾ? ಬಾಯಿ ಇದೆಯಾ ಎಲ್ಲರಿಗೂ? ಬಾಯಿ ಎತ್ಕೊಂಡ್ಬಂದಿದ್ದೀರಾ? ಇಲ್ಲ ಬಾಯಿನ ಎತ್ತೆಲ್ಲ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಅವರ ಕಣ್ಣುಗಳು ಬ್ಯಾಗಿಂದ ತೆಗೀರಿ ನಿಮ್ಮ ಬಾಯಿನ ಆಚೆ ಕಡೆ. ಅವರ ಕಣ್ಣುಗಳು ತೆರೆದವು, ಅವರ ಕಣ್ಣುಗಳು ತೆರೆದವು. ಅವರ ದೈಹಿಕವಾದ ಕಣ್ಣುಗಳು ಆಲ್ರೆಡಿ ತೆರೆಯಲ್ಪಟ್ಟಿತ್ತು. ಆದರೆ ಯಾಕೆ ಬೈಬಲ್ ಅವರ ಕಣ್ಣುಗಳು ತೆರೆಯಲ್ಪಡ್ತು ಅಂತಂದರೆ ಆತ್ಮೀಯ ಕಣ್ಣುಗಳ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೆನ್, ಹಲ್ಲೆಲೂಯಾ. ಅಂದರೆ ಆತ್ಮೀಯವಾಗಿ ನಿನ್ನ ಕಣ್ಣುಗಳು ತೆರೆಯಲ್ಪಟ್ಟಾಗ ಮಾತ್ರ ಯೇಸು ಕ್ರಿಸ್ತನು ಯಾರು ಅನ್ನುವಂಥ ಸತ್ಯ ನಿನಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಾ ಇದೆ ನಿಮಗೆ? ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ನಿನ್ನ ಶರೀರದ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಆಗ ನಿನಗೆ ದೇವರ ದರ್ಶನ ಸಿಗುತ್ತೆ. ಆಗ ಯೇಸು ಕ್ರಿಸ್ತನು ಯಾರು ಅನ್ನುವಂಥ ಸತ್ಯ ನಿನಗೆ ಗೊತ್ತಾಗುತ್ತೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎರಡನೇದಾಗಿ ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ನಮಗೇನಾಗುತ್ತೆ? ದೇವರು ನಮ್ಮೆಲ್ಲರ ಸುತ್ತಲೂ ಸಾವಿರಾರು ದೇವರ ದೂತರನ್ನು ದಂಡಿಳಿಸಿ ನಮ್ಮ ಶತ್ರುಗಳ ಕಣ್ಣಿಗೆ ಕಾಣಿಸದ ಹಾಗೆ ಆತನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅನ್ನುವಂಥ ಸತ್ಯ ನಮಗೆ ಗೊತ್ತಾಗುತ್ತೆ. 2 ಅರಸುಗಳಲ್ಲಿ ಎಲಿಷಾ ಮತ್ತು ಗೆಹಾಜಿ ಅನ್ನುವಂಥ ಒಬ್ಬ ಸೇವಕರು, ಪ್ರವಾದಿ ಮತ್ತು ಆತನ ಸೇವೆ ಮಾಡ್ತಾ ಇದ್ದಂಥ
ಗೆಹಾಜಿಯ ಬಗ್ಗೆ ನಾವು ನೋಡ್ಬೋದು. ಎಲಿಷನು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ನೋಡಿದ್ರೆ, ಬೆಳಿಗ್ಗೆ ಎದ್ದಾಗ ಎಲಿಷನ ಸೇವೆ ಮಾಡ್ತಾ ಅಂತ ಗೆಹಾಜಿ ಬಂದು ಬಾಗಿಲು ತೆಗೆದು ನೋಡಿದ್ರೆ ಏನಾಗ್ತಾ ಇದೆ? ಅವರ ಮನೆ ಸುತ್ತಲೂ ಅರಾಮ್ಯ ದೇಶದ ಸೈನಿಕರು ಬಂದು ದಂಡಾಗಿ ನಿಂತ್ಕೊಂಡಿದ್ದಾರೆ. ಅವರ ಮನೆ ಸುತ್ತ ಇದ್ದಾರೆ. ಗೆಹಾಜಿಗೆ ಭಯ ಆಗ್ಬಿಡ್ತದೆ. ಏನಪ್ಪ, ನಮ್ಮ ಮನೆ ಸುತ್ತ ಇಷ್ಟೊಂದು ಸಾವಿರಾರು ಸೈನಿಕರು ಬಂದು ನಿಂತ್ಕೊಂಡಿದ್ದಾರೆ, ಇನ್ನು ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯಭೀತನಾದಾಗ ಎಲಿಷನು ಬಂದು ಅವನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನಂತ? ದೇವರೇ, ಇವನ ಕಣ್ಣುಗಳು ತೆರೆಯಲ್ಪಡಲಿ. ಆಗ ಗೆಹಾಜಿಯ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವನಿಗೇನು ಕಾಣಿಸ್ತಂತೆ? 2 ಅರಸುಗಳು 6ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದೋಣ. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನು ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಆಮೆನ್, ಹಲ್ಲೆಲೂಯಾ. ಎಲೀಷನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಇವನ ಕಣ್ಣುಗಳು ತೆರೆಯಲಿ ಅಂತೇಳಿ. ಅವನಿಗೆ ಗೆಹಾಜಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಗೆಹಾಜಿಯ ಕಣ್ಣುಗಳು ಕಾಣಿಸ್ತಾ ಇರಲಿಲ್ವಾ? ಮತ್ತೆ ಯಾಕೆ ಎಲೀಷನು ಮತ್ತೆ ಗೆಹಾಜಿಯ ಕಣ್ಣುಗಳು ಕಾಣಿಸ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಅವನ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಅರ್ಥ ಆಗ್ತಾ ಇದೆ ನಿಮಗೆ? ಏನಾಗಿತ್ತು ಗೆಹಾಜಿ ಆತ್ಮೀಯ ಕಣ್ಣುಗಳು? ಗೆಹಾಜಿಯ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿದ್ರಿಂದ ಎಲೀಷನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇವನ ಕಣ್ಣುಗಳು ತೆರೆಯಲ್ಪಡಲಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಅವನ ಕಣ್ಣು ತೆರೆಯಲ್ಪಟ್ಟಾಗ ಏನು ಕಾಣಿಸ್ತಾ? ಅವನಿಗೆ ಏನು ಕಾಣಿಸ್ತಾ? ಬೆಂಕಿ ಥರ ಉರಿತಾ ಇರುವಂಥ ರಥಾಶ್ವಗಳಂದರೆ ರಥ, ಕುದುರೆ ರಥ ಎಲ್ಲ ನೋಡಿದ್ದೀರಾ? ಅವ್ರಿಗೆ ಸಾಮಾನ್ಯವಾಗಿರುವಂಥ ಕುದುರೆ, ಸಾಮಾನ್ಯವಾಗಿರುವಂಥ ರಥ ಕಾಣಿಸ್ತಾ ಇಲ್ಲ. ಆ ರಥ ಏನಾಗಿದೆ? ಬೆಂಕಿ ಥರ ಉರಿತಾ ಇದೆ. ಹಲ್ಲೆಲೂಯಾ. ಬೆಂಕಿ ಥರ ಉರಿತಾ ಇರುವಂಥ ರಥಾಶ್ವಗಳು, ದೇವದೂತರು ಆತನಿಗೆ ಕಾಣಿಸ್ತವೆ. ಆಮೇನ್. ನಮ್ಮ ಬೈಬಲ್ ಹೇಳ್ತದೆ, ಯಾರು ದೇವರಿಗೆ ಭಯಭಕ್ತಿಯಿಂದ ಇದ್ದಾರೋ ಅವರ ಸುತ್ತಲೂ ದೇವರು ತನ್ನ ದೂತರನ್ನು ದಂಡಾಗಿ ಇಳಿಸಿರ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅಂದರೆ ನಿನ್ನ ಸುತ್ತಲೂ ದೇವರು ಒಂದು ಬೆಂಕಿಯನ್ನು ದೇವರು ಇಟ್ಟಿರ್ತಾರೆ. ನಿನ್ನ ಸುತ್ತಲೂ ದೇವರು ತನ್ನ ದೂತರನ್ನು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡ್ತಾ ಇರ್ತಾರೆ. ಆಮೇನ್. ಅದನ್ನು ನೀನು ಕಾಣಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಏನು? ಅದು ನಿನಗೆ ಕಾಣಿಸ್ಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ ಅಂತಂದರೆ ನಿನಗೆ ಬರೀ ದೆವ್ವಗಳು ಕಾಣಿಸ್ತಾ ಇರ್ತವೆ. ಏನು? ಕತ್ತಲು. ಯಾಕಂದರೆ ಕತ್ತಲಲ್ಲಿ ಏನಿರ್ತದೆ? ಕತ್ತಲಲ್ಲಿ ಏನಿರ್ತವೆ? ದುರಾತ್ಮಗಳು, ದೆವ್ವಗಳು. ಇವತ್ತು ದೇವರ ರಥಾಶ್ವಗಳು ನಿನಗೆ ಕಾಣಿಸಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಅಂದರೆ ದೆವ್ವಗಳು ಕಾಣಿಸೋರೆಲ್ಲನೂ ಪಾಪಿಗಳು ಅಂತಲ್ಲ. ಕೆಲವು ದೇವರ ಸೇವಕರಿಗೂ ಸಹ ದೆವ್ವಗಳು ಕಾಣಿಸ್ತವೆ. ಅವರಿಗೆ ದೆವ್ವಗಳು ಕಾಣಿಸ್ತಾ ಇದ್ದಾವೆ ಅಂಥೇಳಿ ಸೇವಕರ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಕೆಲವರಿಗೆ ಬರೀ ದೆವ್ವಗಳು ಮಾತ್ರ ಕಾಣಿಸ್ತಾ ಹೊರತು ದೇವದೂತರಾಗಲಿ ದೇವರ ದರ್ಶನ ಆಗಲಿ ಏನು ಇವರಿಗೆ ಕಾಣಿಸೋದಿಲ್ಲ. ಯಾಕೆ ಅಂತಂದರೆ ಇವರ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಯಾಕೆ ಅಂತಂದರೆ ಇವರು ಕತ್ತಲಲ್ಲಿ ವಾಸವಾಗಿದ್ದಾರೆ.
ಭಾಳಷ್ಟು ಜನರು ಸಭೆಯಲ್ಲಿ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಪಾಸ್ಟ್ರೇ ನನಗೆ ಅದು ಕಾಣಿಸ್ತದೆ, ಇದು ಕಾಣಿಸ್ತದೆ, ಯಾರೋ ಓದಂಗೆ, ಯಾರೋ ಬಂದಂಗೆ, ಯಾರೋ ಕೂತ್ಕೊಂಡಂಗೆ ಎಲ್ಲ ಅನ್ನಿಸ್ತಾ ಇರ್ತದೆ. ಯಾಕೆ ಅಂತಂದರೆ ನಿನ್ನ ಪಾಪದ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಿನ್ನ ಆತ್ಮೀಯವಾದ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಮೂರನೇದಾಗಿ, ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ನಮಗೆ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಎಲ್ಲ ಅಗತ್ಯಗಳು, ನಮ್ಮ ಕೊರತೆಗಳು ನೀಗಿಸಲ್ಪಡ್ತವೆ. ಇವತ್ತು ಅನೇಕರು ನಾವು ಕೊರತೆಗಳು, ಅಗತ್ಯಗಳಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ. ಪಕ್ಕದಲ್ಲೇ ಇರ್ತದೆ ಅಗತ್ಯ, ಪಕ್ಕದಲ್ಲೇ ಇರ್ತದೆ ಒಂದು ಕೊರತೆ ನೀಗಿಸಲ್ಪಡುವುದು, ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಬೈಬಲಲ್ಲಿ ಆದಿಕಾಂಡದಲ್ಲಿ ಅಬ್ರಹಾಮನ ಹೆಂಡತಿ ಆಗಿರುವಂಥ ಆಗರಳ ಬಗ್ಗೆ ನಾವು ನೋಡ್ಬೋದು. ಆಗರಳು ತನ್ನ ಯಜಮಾನನ ಮನೆಯನ್ನು ಬಿಟ್ಟು ಹೊರಗಡೆ ಬಂದಾಗ ತುಂಬ ಬಿಸಿಲು, ಒಂದು ಮಗುವನ್ನು ಎತ್ಕೊಂಡು ಬಂದಿದ್ದಾಳೆ ಆಗರಳು. ಮಗುಗೆ ನೀರು ಸಿಗ್ತಾ ಇಲ್ಲ, ಆಕೆಗೆ ನೀರಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಆಕೆ ಒಂದು ಮರದ ಕೆಳಗಡೆ ತನ್ನ ಮಗುವನ್ನು ಇಟ್ಟು ದೂರದಲ್ಲಿ ಹೋಗಿ ಕೂತ್ಕೊಬಿಟ್ಟಿದ್ದಾಳೆ. ನನ್ನ ಮಗುಗೆ ನೀರಿಲ್ವಲ್ಲ, ನನ್ನ ಮಗುಗೆ ಯಾರು ನೀರು ಕೊಡ್ತಾರೆ, ನನಗೆ ಯಾರು ನೀರು ಕೊಡ್ತಾರೆ, ಇನ್ನು ನನ್ನ ಜೀವನ ಇಷ್ಟೇ, ನಾನು ಒಂದು ಕಡೆ, ನನ್ನ ಮಗು ಒಂದು ಕಡೆ ಸತ್ತೋಗೋಣ ಅಂಥೇಳಿ ಆಕೆ ಕೂತ್ಕೊಂಡು ಕಣ್ಣೀರಿಡುವಾಗ ದೇವರ ದೂತನ ಪ್ರತ್ಯಕ್ಷ ಉಂಟಾಗಿ ಆಕೆಯ ಕಣ್ಣುಗಳು ತೆರೆಯಲ್ಪಡ್ತವೆ. ಆಕೆಯ ಕಣ್ಣು ತೆರೆಯಲ್ಪಟ್ಟಾಗ ಅಲ್ಲೇ ಪಕ್ಕದಲ್ಲಿ ಒಂದು ನೀರಿರುವಂಥ ಬುಗ್ಗೆ ಆಕೆಗೆ ಕಾಣಿಸ್ತದೆ. ಆ ನೀರನ್ನು ಎತ್ಕೊಂಡು ಹೋಗಿ ಆಕೆ ತನ್ನ ಮಗುವಿಗೆ ಕುಡಿಸ್ತಾಳೆ. ನಾವು ಆದಿಕಾಂಡದಲ್ಲಿ 21ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದೋಣ. 21ನೇ ಅಧ್ಯಾಯ 19ನೇ ವಾಕ್ಯ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಆಮೇನ್. ದೇವರು ಆಗರಳ ಕಣ್ಣನ್ನ ತೆರೆದರು. ದೇವರು ಆಗರಳ ಕಣ್ಣನ್ನು ತೆರೆದರು. ದೇವರು ಆಗರಳ ಕಣ್ಣನ್ನು ತೆರೆದರು. ಆಗರಳಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಆಗರಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ ಚಂದನ? ಆಗರಳಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಆಗರಳಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಮತ್ತೆ ಯಾಕೆ ದೇವರು ಆಗರಳ ಕಣ್ಣನ್ನು ತೆರೆದರು? ಆಗರಳಿಗೆ ಕೊರತೆ ಇದೆ ಇವಾಗ, ಆಗರಳ ಅಗತ್ಯ ಇದೆ, ಇವಾಗ ನೀರು ಬೇಕು, ಪಕ್ಕದಲ್ಲೇ ಹೊರತೆ ಇದೆ, ಆಕೆಗೆ ಕಾಣಿಸ್ತಾನೇ ಇಲ್ಲ. ಪಕ್ಕದಲ್ಲೇ ಇದೆ ನೀರು, ಆಕೆ ಕಾಣಿಸ್ತಾ ಇಲ್ಲ. ಆಕೆ ಕುತ್ಕೊಂಡು ಅಳ್ತಾ ಇದ್ದಾಳೆ, ಅಯ್ಯೋ ನನ್ನ ಮಗನಿಗೆ, ನನಗೆ ನೀರಿಲ್ವೇ, ಇನ್ನು ನೀರು ಕುಡಿದಿರ ನಾ ಸತ್ತೋಗ್ಬೇಕು ಅಷ್ಟೇನೆ ಅಂತೇಳಿ ಆಕೆ ಕಣ್ಣೀರು ಇಡ್ತಾ ಇದ್ದಾಳೆ. ದೇವರು ಆಕೆ ಕಣ್ಣನ್ನು ತೆರೆಯಲ್ಪಡುವ ತನಕ, ಆಗರಳ ಕಣ್ಣನ್ನು ದೇವರು ತೆರೆಯುವ ತನಕ ಆಗರಳಿಗೆ ಗೊತ್ತೇ ಆಗಲಿಲ್ಲ ಅಲ್ಲಿ ನೀರಿದೆ ಅಂಥೇಳಿ. ಆಗರಳ ಕಣ್ಣನ್ನು ತೆರೆದಾಗ ಅಲ್ಲೇ ಪಕ್ಕದಲ್ಲೇ ನೀರಿದೆ, ಆ ನೀರು ಎತ್ಕೊಂಡು ಹೋಗಿ ತನ್ನ ಮಗುಗೆ ಕುಡಿಸ್ತಾಳೆ. ನಮಗೆ ಅನೇಕರಿಗೆ ಕೊರತೆಗಳು, ಅನೇಕರಿಗೆ ಕಷ್ಟಗಳು, ನಮಗೆ ಅನೇಕ ಅಗತ್ಯಗಳಿದ್ದಾವೆ. ನಮ್ಮ ದೇವರು ಯಾರಾಗಿದ್ದಾರೆ? ಯೆಹೋವ ಈರೆಯಾಗಿದ್ದಾರೆ. ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಯೆಹೋವ ಈರೆ ಅಂದರೆ ಅಗತ್ಯವನ್ನು ಪೂರೈಸುವಂತಹ ದೇವರು. ನಮ್ಮ ದೇವರು ಏನು ತೀರಿಸ್ತಾರೆ? ಅಗತ್ಯಗಳನ್ನು ಪೂರೈಸುವ ದೇವರ. ಏನು ತೀರಿಸ್ತಾರೆ? ಅಗತ್ಯಗಳನ್ನು ಪೂರೈಸುವ. ಅಗತ್ಯ ತೀರಿಸುವಂಥ ದೇವರನ್ನು ನಾವು ಇಟ್ಕೊಂಡು ಅಯ್ಯೋ ನನಗೆ ಕೊರತೆ ಇದೆ, ಅಯ್ಯೋ ನನ್ನ ಅಗತ್ಯಗಳು ತೀರಿಸಲ್ಪಡ್ತಾ ಇಲ್ಲ, ಅಯ್ಯೋ ನನ್ನ ಕಷ್ಟ ಪರಿಹಾರ ಆಗ್ತಾ ಇಲ್ಲ ಅಂತ ನಾವು ಕೂತ್ಕೊಂಡ್ರೆ ನಮ್ಮ ಅಗತ್ಯಗಳು ಯಾವಾಗ ತೀರಿಸಲ್ಪಡೋದು? ನಮ್ಮ ಅಗತ್ಯ ಯಾವಾಗ ಬಿಟ್ಟು ಹೋಗೋದು? ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ನಿನ್ನ ಕೊರತೆ, ನಿನ್ನ ಪಕ್ಕದಲ್ಲಿಯೇ ಆ ಕೊರತೆಯನ್ನು ನೀಗಿಸಲಿಕ್ಕೆ ದೇವರೊಂದು ಸಹಾಯ ಇಟ್ಟಿರ್ತಾರೆ. ನಿನ್ನ ಸಮಸ್ಯೆಯ ಒಂದು ಪರಿಹಾರ ಮಾಡಬೇಕು ಅಂತೇಳಿ
ನಿನ್ನ ಪಕ್ಕದಲ್ಲಿನೇ ಆ ಸಮಸ್ಯೆಗೆ ಒಂದು ಪರಿಹಾರ ಇಟ್ಟಿರ್ತಾರೆ, ನಿನಗೆ ಗೊತ್ತೇ ಆಗಿರಲ್ಲ. ಆದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟರೆ ಆ ಸಮಸ್ಯೆಗೆ ಪರಿಹಾರವನ್ನು ನೀನು ಕಂಡುಕೊಳ್ತೀಯಾ? ಇವತ್ತು ಅನೇಕರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಇನ್ನೂ ಪರಿಹಾರ ಸಿಗಲೇ ಇಲ್ಲ ಅವರಿಗೆ, ಇನ್ನೂ ಆತ್ಮೀಯವಾದ ಪರಿಹಾರ ಸಿಗಲಿಲ್ಲ. ಯಾಕೆ? ಇನ್ನೂ ಸಮಸ್ಯೆಯ ಪರಿಹರಿಸುವಂಥ ಕಣ್ಣು ತೆರೆಯಲ್ಪಟ್ಟಿಲ್ಲ. ಏನು? ಅವರ ಕೊರತೆಯನ್ನು ನೀಗಿಸುವಂಥ ಕಣ್ಣು ಇನ್ನೂ ತೆರೆಯಲ್ಪಟ್ಟಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಿನ್ನ ಕೊರತೆ ನೀಗಿಸಲ್ಪಡಬೇಕು, ನಿನ್ನ ಸಮಸ್ಯೆ ತೀರಿಸಲ್ಪಡಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಅರ್ಥ ಆಗ್ತಾ ಇದೆಯಾ? ಇಲ್ಲ ಅಂತಂದರೆ ಆ ಕೊರತೆ ಹಂಗೇ ಇರ್ತದೆ, ಆ ಅಗತ್ಯ ಹಂಗೇ ಇರ್ತದೆ, ನಿನ್ನ ಕೊರತೆ ನೀಗಿಸಲ್ಪಡೋದಿಲ್ಲ, ನಿನ್ನ ಅಗತ್ಯ ತೀರಿ ಹೋಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇವತ್ತು ಯಾರ್ಯಾರು ಯಾವ್ಯಾವ ಅಗತ್ಯಗಳಲ್ಲಿದ್ದೀರಾ, ಯಾವ್ಯಾವ ಕೊರತೆಗಳಲ್ಲಿದ್ದೀರಾ? ಯಾಕೆ ಅಂತಂದರೆ ನಿಮ್ಮ ಆತ್ಮೀಯವಾದ ಕಣ್ಣುಗಳು ಇನ್ನೂ ತೆರೆಯಲ್ಪಟ್ಟಿಲ್ಲ. ನಾಲ್ಕನೇದಾಗಿ, ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ನಮಗೆ ಏನಾಗುತ್ತೆ? ಬೈಬಲಲ್ಲಿ ಇರುವಂಥ ರಹಸ್ಯಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಕೀರ್ತನೆಗಳಲ್ಲಿ ನಾವು ನೋಡ್ಬೋದು, ಕೀರ್ತನೆ 119ನೇ ಕೀರ್ತನೆ 18ನೇ ವಾಕ್ಯ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಆಮೇನ್. ಆಮೇನ್. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳ ಅರ್ಥ ನಮಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಬೈಬಲನ್ನು ಎಷ್ಟು ಜನ ಓದ್ತೀರಾ? ಎಷ್ಟು ಜನ ಓದ್ತಾ ಇದ್ದೀರಾ ಬೈಬಲ್ನ ದಿನ? ನಾವೆಲ್ಲರೂ ಪ್ರತಿದಿನ ದೇವರ ವಾಕ್ಯವನ್ನು ಓದಬೇಕು. ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಓದ್ತಾರೆ. ಕೆಲವರು ಬೈಬಲನ್ನು ಓದಿ ಅರ್ಥ ಆಗದಿರ ಬೈಬಲ್ ಮುಚ್ಚಿಟ್ಬಿಡ್ತಾರೆ. ಏನು ಅರ್ಥನೇ ಆಗ್ತಾಯಿಲ್ಲ ನನಗೆ. ಯಾಕೆ ಅರ್ಥ ಆಗ್ತಾಯಿಲ್ಲ? ನಿನ್ನ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ನಿನ್ನ ಕಣ್ಣುಗಳು ತೆರೆಯಲ್ಪಟ್ಟರೆ ನೀನು ಏನು ಓದ್ತಾ ಇದೆಯಾ ಅಂಥೇಳಿ ನಿನಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಇಲ್ಲ ಅಂತಂದರೆ ಬೈಬಲನ್ನು ಒಂದು ನ್ಯೂಸ್ ಪೇಪರ್ ಓದೋ ಥರ ಓದಿ ಬಿಸಾಕ್ತಾರೆ ಕೆಲವರು. ಒಂದು ಕತೆ ಪುಸ್ತಕವನ್ನು ಓದೋ ಥರ ಓದಿ ಬಿಸಾಕ್ತಾರೆ. ಕತೆ ಪುಸ್ತಕವನ್ನು ಓದುವ ಹಾಗೆ ಬೈಬಲನ್ನು ಓದೋದಲ್ಲ, ನ್ಯೂಸ್ ಪೇಪರ್ ಓದೋ ಹಾಗೆ ಬೈಬಲನ್ನು ಓದೋದಲ್ಲ. ದೇವರ ವಾಕ್ಯವನ್ನು ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ, ಆ ವಾಕ್ಯದ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬೈಬಲನ್ನು ಓದಬೇಕಾಗಿದೆ. ಹಲ್ಲೆಲೂಯಾ. ನೀನು ಬೈಬಲನ್ನು ಓದುವಾಗ ಅದರ ಅರ್ಥ ನಿನಗೆ ಗೊತ್ತಾಗಬೇಕು ಅಂತಂದರೆ ಮೊದಲು ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಇಲ್ಲ ಅಂತಂದರೆ ನೀನು ಬೈಬಲ್ನ ಸತ್ಯವನ್ನು ನೀನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಬೈಬಲ್ನ ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಓದುವಂಥದ್ದು ನಿನ್ನ ತಲೆಯಲ್ಲಿರಬೇಕು, ನೀನು ಓದುವಂಥದ್ದು ನಿನ್ನ ಹೃದಯದಲ್ಲಿ ಹೋಗಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಬೈಬಲಲ್ಲಿ ಇನ್ನೂ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡಬಹುದು. ಅವನ ಹೆಸರು ಬೀಲಾಮ ಮತ್ತು ಬಾಲಾಕ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಅರಣ್ಯಕಾಂಡದಲ್ಲಿ ನಾವು ನೋಡ್ಬೋದು. ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಈ ಬೀಲಾಮ ಅನ್ನುವಂಥ ಒಬ್ಬ ಪ್ರವಾದಿ ಇರ್ತಾನೆ. ಈ ಪ್ರವಾದಿ ಇಸ್ರಾಯೇಲರನ್ನು ಶಪಿಸಬೇಕು ಅಂಥೇಳಿ ಬಾಲಾಕನು ಬೀಲಾಮನನ್ನು ಕರೆದಾಗ ಬೀಳಾಮ್ನ ಹೇಳ್ತಾನೆ, ಇಲ್ಲ ನಾನು ಇಸ್ರಾಯೇಲರ ಶಪಿಸೋದಿಲ್ಲ,
ದೇವರು ಶಪಿಸಬೇಡ ಅಂತ ಹೇಳಿದ್ದಾರೆ. ಆದರೂ ಬಾಲಕನ ಹೇಳ್ತಾನೆ, ಇಲ್ಲ ನೀನು ಬರಬೇಕು ಅಂದಾಗ ದಾರಿಯ ಮಧ್ಯದಲ್ಲಿ ಹೋಗ್ತಾ 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 ಬೀಳಾಮನ ಮನಸ್ಸು ಚೇಂಜ್ ಆಗಿಬಿಡ್ತದೆ. ನಾನು ಇಸ್ರಾಯೇಲರನ್ನ ಶಪಿಸಿಬಿಟ್ಟು ಅವನು ಕೊಡುವಂಥ ಕಾಣಿಕೆಯನ್ನು ಈಸ್ಕೊ ಬಂದುಬಿಡೋಣ ಅಂತ. ಆಗ ಒಂದು ದ್ರಾಕ್ಷಿ ತೋಟದ ಸಂಧಿ, ಆ ಸಂಧಿಯಲ್ಲಿ ಹೋಗಬೇಕಾದ್ರೆ ಒಬ್ಬ ದೂತನು ಕತ್ತಿಯನ್ನು ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅದು ಯಾರಿಗೆ ಕಾಣಿಸ್ತದೆ? ಯಾರಿಗೆ ಕಾಣಿಸ್ತದೆ? ಕತ್ತೆ ಕಾಣಿಸ್ತದೆ, ಬೀಳಾಮನಿಗೆ ಕಾಣಿಸಲ್ಲ. ಬೀಳಾಮನು ಆ ಕತ್ತೆ ಮೇಲೆ ಕೂತ್ಕೊಂಡು ಹೋಗುವಾಗ ಕತ್ತೆಗೆ ಆ ದೇವದೂತನ ಕಾಣಿಸಿದಾಗ ಅದೇನು ಮಾಡ್ತದೆ ಅಂದರೆ, ಆ ದೇವದೂತನನ್ನು ಬಿಟ್ಟು ಹಿಂಗೆ ಸೈಡ್ಗೆ ಬಂದಾಗ ಬೀಳಾಮನ ಕಾಲ ಆ ಗೋಡೆಗೆ ತರ್ಚ್ಕೊಳ್ತದೆ. ಆಗ ಬೀಳಾಮನ ಕೋಪ ಬಂದು 3 ಸಾರಿ ಕತ್ತೆ ನೋಡಿತಾನೆ. ಆಮೇಲೆ ಕತ್ತೆನೇ ಮಾತಾಡ್ತದಂತೆ, ನೀನು ದಡ್ಡ, ನೀನು ಮುಂದೆಗಡೆ ದೇವದೂತ ನಿಂತ್ಕೊಂಡು ಕತ್ತಿ ಹಿಡ್ಕೊಂಡಿರೋದು ನಿನಗೆ ಕಾಣಿಸ್ತಾ ಇಲ್ವಾ ಅಂದಾಗ ಆವಾಗ ಬೀಳಾಮನ ಕಣ್ಣುಗಳು ತೆರೆಯಲ್ಪಡ್ತದೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ದೇವರ ನ್ಯಾಯ ತೀರ್ಪು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತಂದರೆ ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಬೀಳಾಮನು ಅನ್ಯಾಯವಾಗಿ ಇಸ್ರಾಯೇಲರನ್ನು ಶಪಿಸಲಿಕ್ಕೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ದೇವರೇ ಹೇಳಿದ್ದು ಬೀಳಾಮನಿಗೆ, ಹೋಗು, ಬಾಲಕನ ಕರೀತಾ ಇದ್ದಾನಲ್ಲ, ಹೋಗು ನೀನು, ಆದರೆ ನೀನು ಶಪಿಸಬಾರ್ದು ಇಸ್ರಾಯೇಲರನ್ನ ಅಂತೇಳಿ ದೇವರೇ ಕಳಿಸಿದ್ದು ಬೀಳಾಮನನ್ನು. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ದೇವ್ರು ಕತ್ತಿ ಹಿಡ್ಕೊಂಡು ಯಾಕೆ ಬರ್ತಾ ಇದ್ದಾರೆ ಅಂತಂದರೆ ಬೀಳಾಮನ ಮನಸ್ಸು ಬದಲಾಗಿದೆ. ಅದಕ್ಕೆ ದೇವರು ನ್ಯಾಯ ತೀರಿಸಲಿಕ್ಕೆ ಕತ್ತಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿನಗೆ ದೇವರು ನ್ಯಾಯ ತೀರ್ಪನ ದಿನ ನಿನಗೆ ಕಾಣಿಸಬೇಕು. ಆ ನ್ಯಾಯ ತೀರ್ಪು ಯಾವ ರೀತಿಯಲ್ಲಿ ಇರ್ತದೆ ಅಂತೇಳಿ ನೀನು ಗೊತ್ತಾಗಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಆವಾಗಲೇ ದೇವರ ನ್ಯಾಯವಾದ ತೀರ್ಪು ನಿನಗೆ ಗೊತ್ತಾಗೋದು. ಕೆಲವು ಸಾರಿ ನಾವು ದೇವ್ರ ಮೇಲೆ ಗೊಣಗ್ತಾ ಇರ್ತೀವಿ, ಯಾಕೆ ದೇವ್ರು ಈ ಥರ ತೀರ್ಪು ಕೊಡ್ತಾ ಇದ್ದಾರೆ, ಯಾಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇಲ್ಲ, ಯಾಕೆ ದೇವರು ನನಗೆ ಕೆಟ್ಟದ್ದೇ ಮಾಡ್ತಾ ಇದ್ದಾರೆ, ಯಾಕೆ ನನಗೆ ದೇವರು ಒಳ್ಳೆಯದನ್ನು ಮಾಡ್ತಾ ಇಲ್ಲ ಅಂಥೇಳಿ ನಮಗೆ ಗೊತ್ತೇ ಆಗಲ್ಲ. ಯಾಕಂದರೆ ದೇವರು ನ್ಯಾಯವನ್ನು ಕೊಡುವಂಥ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾನೆ. ಆತನ ಒಳ್ಳೆ ನ್ಯಾಯವನ್ನು ಮಾತ್ರನೇ ದೇವರು ತನ್ನ ಜನರಿಗೆ ಕೊಡುವಂಥ ದೇವರಾಗಿದ್ದಾರೆ. ಆ ದೇವರ ನ್ಯಾಯ ನಿನಗೆ ಗೊತ್ತಾಗಬೇಕು ಅಂತಂದರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಯೇಸು ಕ್ರಿಸ್ತನ 2ನೇ ಸಾರಿ ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಭಾಳ ಬೇಗ ಬರಲಿಕ್ಕಿದ್ದಾರೆ. 2ನೇ ಸಾರಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಬರ್ತಾರಾ? ಅದು ನಮ್ಮ ಆತ್ಮೀಯವಾದ ಕಣ್ಣುಗಳಿಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿರಬೇಕು. ಹಲ್ಲೆಲೂಯಾ. ಇಷ್ಟೆಲ್ಲ ಉಪಯೋಗಗಳು ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ಇದೆ. ಯಾವಾಗ ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡೋದಾಗಾದರೆ, ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಬಾರ್ತಿಮಯ್ಯ ಅನ್ನುವಂಥ ಒಬ್ಬ ಕುರುಡನನ್ನು ನಾವು ನೋಡ್ತೀವಿ. ಈ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬಾರ್ತಿಮಯ್ಯ ಅನ್ನುವಂಥ ಒಬ್ಬ ಕುರುಡ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಆ ದಾರಿಯಲ್ಲಿ ಯೇಸು ಕ್ರಿಸ್ತನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಡ್ಕೊಂಡು ಹೋಗಬೇಕಾದ್ರೆ ಬಹಳ ಜನರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ಕೊಂಡು ಆತನ ಹಿಂದೆ ಹೋಗ್ತಾ ಇದ್ದಾರೆ. ಬಹಳ ಜನ ಓಡಾಡ್ತಾ ಇದ್ದಾರೆ. ಜಾಸ್ತಿ ಶಬ್ದ, ಮಾತಾಡುವಂಥ ಶಬ್ದಗಳು ಬರ್ತಾ ಇದೆ. ಬಾರ್ತಿಮಯ್ಯನಿಗೆ ಆಶ್ಚರ್ಯ ಆಗಿ ಕೇಳ್ತಾನೆ, ಏನು ಯಾಕೆ ಇಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಜನ ಓಡಾಡ್ತಾ ಇದ್ದಾರೆ, ಏನು ಸಮಾಚಾರ, ನಾನು ಕಣ್ಣು ಕಾಣಿಸಲ್ಲ ಅಂತೇಳಿ ಬಾರ್ತಿಮಯ್ಯನನ್ನು ಪಕ್ಕದಲ್ಲಿರುವುದನ್ನು ಕೇಳಿದಾಗ ಆತನು ಹೇಳ್ತಾನೆ, ನಜರೇತಿನ ಯೇಸು ಕ್ರಿಸ್ತನು ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ? ಯೇಸು ಕ್ರಿಸ್ತನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ತಕ್ಷಣ ಬಾರ್ತಿಮಯ್ಯನೇನಂತ ಹೇಳ್ತಾನೆ, ದಾವಿದ ಕುಮಾರನೇ ನನ್ನನ್ನು ಕರುಣಿಸು. ಜೋರಾಗಿ ಕೂಗ್ತಾನೆ. ಪಕ್ಕದಲ್ಲಿರೋರೆಲ್ಲ ಹೇಳ್ತಾರೆ, ಏನಕ್ಕೆ ಇಷ್ಟು ಜೋರಾಗಿ ಕೂಗ್ತಾ ಇದೆಯಾ? ಯೇಸು ಕ್ರಿಸ್ತರು ಮುಂದೆ ಹೊರಟೋದ್ರು. ಅವರು, ನೀನು ಬಾಯಿ ಮುಚ್ಕೊಂಡು ಇಲ್ಲೇ ಕೂತ್ಕೋ, ಜೋರಾಗಿ ಕರಿಬೇಡ ಅಂದಾಗ ಬಾರ್ತಿಮಯ್ಯನ ಸುಮ್ಮನೆ ಇದ್ನ. ಬಾರ್ತಿಮಯ್ಯನ ಇನ್ನೂ ಜೋರಾಗಿ ಕೂಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ.
दाविद कुमारने ए किधर जा रहे रे शुभम बार बार किधर जा रहे दाविद कुमारने ನನ್ನನ್ನ ಕರುಣಿಸು ಹಲ್ಲೆಲೂಯ ಯಾವಾಗ ದಾವಿದ ಕುಮಾರನೇ ನನ್ನ ಕರುಣಿಸು ಅಂದಾಗ ಯೇಸು ಕ್ರಿಸ್ತರು ಅಲ್ಲಿ ನಿಂತ್ಕೊಂಡು ಬಾರ್ತಿಮಯ್ಯನನ್ನು ಕರೀತಾರೆ ಬಾಯಲ್ಲಿ. ಬಾರ್ತಿಮಯ್ಯನ ಎದ್ದು ಯೇಸು ಕ್ರಿಸ್ತನ ಬಳಿಗೆ ಹೋದಾಗ ಯೇಸು ಕ್ರಿಸ್ತನು ಬಾರ್ತಿಮಯ್ಯನನ್ನು ಏನಂತ ಕೇಳ್ತಾರೆ? ಏನು ಬೇಕಪ್ಪ ನಿನಗೆ ಅಂತ ಕೇಳ್ತಾರೆ. ಯೇಸು ಕ್ರಿಸ್ತನಿಗೆ ಬಾರ್ತಿಮಯ್ಯನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ವಾ ಗೊತ್ತಾ? ಯೇಸು ಕ್ರಿಸ್ತನಿಗೆ ಬಾರ್ತಿಮಯ್ಯನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ವಾ? ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಯೇಸು ಕ್ರಿಸ್ತನಿಗೆ ಗೊತ್ತು. ಆದರೆ ಯೇಸು ಕ್ರಿಸ್ತನೇ ನಿನ್ನ ಕಣ್ಣು ಕಾಣಿಸ್ತಾ ಇಲ್ಲ, ತಗೋ ನಿನ್ನ ಕಣ್ಣು ತೆರೆಯಲ್ಪಡ್ತಾ ಇದೆ, ಹೋಗು ಅಂತ ಹೇಳಿದ್ರಾ? ಯೇಸು ಕ್ರಿಸ್ತನ ಏನಂತ ಕೇಳ್ತಾ ಇದ್ದಾರೆ? ನಿನಗೇನು ಬೇಕಪ್ಪ, ನಾನೇನು ಮಾಡ್ಬೇಕು ನಿನಗೆ? ಒಂದು ವೇಳೆ ಬಾರ್ತಿಮಯ್ಯನು ದೇವರೇ ನಂಗೆ ದುಡ್ಡು ಬೇಕಪ್ಪ ಅಂದಿದ್ರೆ ದುಡ್ಡು ಕೊಟ್ಬಿಟ್ಟಿರೋರೋ ಏನೋ, ಅಥವಾ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ನನಗೆ ತುಂಬ ಕಷ್ಟ ಇದೆ, ಮನೆ ಇಲ್ಲ, ಯಾರು ನಾನು ಸೇರಿಸ್ಕೊಳ್ತಾ ಇಲ್ಲ, ಒಂದು ಮನೆ ಕಟ್ಕೊಡಪ್ಪ ಅಂತ ಕಟ್ಕೊಟ್ಬಿಡ್ತಾ ಇದ್ರೇನೋ. ಆದರೆ ಬಾರ್ತಿಮಯ್ಯನ ಏನಂತ ಕೇಳ್ತಾ ಇದ್ದಾನೆ? ನನಗೆ ಕಣ್ಣು ಬೇಕು ಅಂತ ಕೇಳ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರತಿ ವಾರ ದೇವರ ಆಲಯದಲ್ಲಿ ಬರುವಂಥ ನಮ್ಮನ್ನು ದೇವ್ರು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ನಾನು ನಿಮಗೇನು ಮಾಡಬೇಕು? ಏನು ಬೇಕು ನಿಮಗೆ? ಭಾನುವಾರ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿದ್ದೀರಾ, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನನ್ನು ಆರಾಧನೆ ಮಾಡಲಿಕ್ಕೆ ನನ್ನ ಆಲಯಕ್ಕೆ ಬಂದಿದ್ದೀರಾ. ನಿಮ್ಗೇನು ಬೇಕು ಅಂತ ದೇವರು ಕೇಳ್ತಾರೆ ಪ್ರತಿ ವಾರ. ದೇವರೇ ನನಗೆ ಆಸ್ತಿ ಬೇಕು, ಐಶ್ವರ್ಯ ಬೇಕು, ಹಣ ಬೇಕು, ಆರೋಗ್ಯ ಬೇಕು. ಅನೇಕರು ವಿಧವಾಗಿ ಪ್ರಾರ್ಥನೆ ಮಾಡಿರೋರು ಇಲ್ಲಿದ್ದೀರಾ. ಆದರೆ ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದಾರುವಂಥ ನಿಜವಾದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಕೇಳ್ತಾರೆ ನಿನಗೇನು ಬೇಕು ಅಂತ. ಹೌದು, ನಮಗೆ ಆರೋಗ್ಯ ಬೇಕು, ಹೌದು ನಮಗೆ ಹಣ ಬೇಕು, ಹೌದು ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ನಿನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ತೀಯ. ದೇವರೇ ನನ್ನ ಸಮಸ್ಯೆ ಪರಿಹಾರ ಕೊಡಪ್ಪ. ನಿನ್ನ ಸಮಸ್ಯೆಗೆ ಪರಿಹಾರ ನಿನ್ನ ಪಕ್ಕದಲ್ಲೇ ಇಟ್ಟಿದ್ದಾರೆ, ನೀನು ಪ್ರೇಯರ್ ಮಾಡ್ತಾ ಇದೆಯಾ, ನನ್ನ ಸಮಸ್ಯೆಗೆ ಪರಿಹಾರ ಕೊಡಪ್ಪ. ನಿನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ಇವಾಗ ಏನು ಮಾಡಬೇಕು? ನಿನ್ನ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು? ನಿನ್ನ ಕಣ್ಣುಗಳು ತೆರೆಯಲ್ಪಟ್ಟರೆ ಆ ಪಕ್ಕದಲ್ಲಿರುವಂಥ ಸಮಸ್ಯೆಗೆ ಪರಿಹಾರ ನಿನಗೆ ಗೊತ್ತಾಗುತ್ತೆ. ಪಕ್ಕದಲ್ಲೇ ದೇವ್ರು ಇಟ್ಟಿದ್ದಾರೆ ನಿನಗೆ ಪರಿಹಾರ. ನೀನು ಪ್ರೇಯರ್ ಮಾಡ್ತಾ ಇದೆಯಾ, ನನ್ನ ಸಮಸ್ಯೆಗೆ ಪರಿಹಾರ ಕೊಡಪ್ಪ, ನನ್ನ ಕೊರತೆ ನೀಗಿಸಪ್ಪ ಅಂತ ಪ್ರೇಯರ್ ಮಾಡ್ತಾ ಇದೆಯಾ. ದೇವ್ರು ಅಲ್ಲೇ ಇಟ್ಟಿದ್ದಾರೆ, ನಿನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಈಗ ನಾವೇನಂತ ಪ್ರಾರ್ಥನೆ ಮಾಡಬೇಕು? ಏನಂತ ಪ್ರಾರ್ಥನೆ ಮಾಡಬೇಕು ಮುನಿಯಮ್ಮ? ರಾತ್ರಿಯಲ್ಲಿ ನಿದ್ದೆ ಹೋದ ಇಲ್ಲ? ಏನಂತ ಪ್ರಾರ್ಥನೆ ಮಾಡಬೇಕು? ಏನಂತ ಪ್ರಾರ್ಥನೆ ಮಾಡಬೇಕೀಗ? ನನ್ನ ಆತ್ಮೀಯವಾದ ಕಣ್ಣುಗಳನ್ನ ತೆರೆ ಮಾಡಪ್ಪ ಅಂತ ಪ್ರತಿ ಭಾನುವಾರ ದೇವರಾಲಯದಲ್ಲಿ ಒಂದು ಮಾತು ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ ಪಕ್ಕದಲ್ಲಿ ಪರಿಹಾರ ದೇವರು ಇಟ್ಟಿದ್ದಾರೆ. ಆ ಪರಿಹಾರ ನಿನ್ನ ಕಣ್ಣಿಗೆ ಕಾಣಿಸ್ತದೆ. ಅರ್ಥ ಆಗ್ತಾ ಇದೆಯಾ? ಬರೀ ಸಮಸ್ಯೆಗಳಿಗೋಸ್ಕರನೇ ಪ್ರೇಯರ್ ಮಾಡ್ಕೊಂಡಿರಬಾರ್ದು. ಬರೀ ಕಷ್ಟ ನನಗೆ ತೆಗೆದಾಕಪ್ಪ, ಕಣ್ಣೀರು ಒರೆಸಾಕಪ್ಪ, ನಾ ಕಾಯಿಲೆ ಮೇಲ್ ಮಾಡಪ್ಪ ಅಲ್ಲ. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಹಾಗೆ ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಬಾರ್ತಿಮಯ್ಯನನ್ನು ಕೇಳಿದಾಗೆ ಇವತ್ತು ದೇವರು ನನ್ನನ್ನು ಕೇಳುವಾಗ ನಾನು ನೀನು ಬಾರ್ತಿಮಯ್ಯನಾಗೆ ಪ್ರಾರ್ಥನೆ ಮಾಡಬೇಕಾಗಿದೆ. ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡು, ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡು. ಹಲ್ಲೆಲೂಯ. ಕೊರಿಂಥದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಬರೀತಾನೆ, ದೇವರು ನಮಗೆ ಮಾಡ್ತಾ ಇರುವಂಥ ಮೇಲು ನಮ್ಮ ಕಣ್ಣಿಗೆ
ಕಾಣಿಸ್ತಾ ಇಲ್ಲ, ನಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ. 1 ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ದೇವರು ಸಿದ್ಧ ಮಾಡಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನಂತೆ? ದೇವರು ನಿನಗೆ ಆಶೀರ್ವಾದ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ, ನಿನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆಶೀರ್ವಾದ, ನಿನ್ನ ಕಿವಿ ಕೇಳಿಸ್ತಾ ಇಲ್ಲ. ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆಮೆನ್. ಆದ್ರೆ 10ನೇ ವಾಕ್ಯ ಏನ್ ಹೇಳುತ್ತೆ? ನಮಗಾದರೂ ಯಾರಿಗೆ? ನಮಗಾದರೂ. ನಮಗೆ ಅಂದ್ರೆ ಯಾರಿಗೆ? ಯಾರ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿದೆಯೋ. ನಮಗಾದ್ರೂ ಅಂದ್ರೆ ಯಾರಿಗೆ? ಆತ್ಮಿಕ ಕಣ್ಣುಗಳು ಯಾರ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಿದೆಯೋ, ಯಾರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಆತ್ಮೀಯವಾದ ದೃಷ್ಟಿಯನ್ನು ಹೊಂದಿಕೊಂಡಿದ್ದಾರೋ ಅವ್ರಿಗೆ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಕೆಲವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ದೇವರ ಆಶೀರ್ವಾದ, ದೇವರ ಪ್ರಸನ್ನತೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ದೇವರ ದರ್ಶನ ಅವ್ರಿಗೆ ಕಾಣಿಸ್ತಾ ಇಲ್ಲ. ನಮಗಾದರೂ ಕಾಣಿಸ್ತಾ ಇದೆ. ಯಾರಿಗೆ ಕಾಣಿಸ್ತಾ ಇದೆ? ಯಾರಿಗೆ ಕಾಣಿಸ್ತಾ ಇದೆ? ನಮಗೆ. ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಂತವರಿಗೆ ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ನಿನಗೆ ಇಟ್ಟಿರುವಂಥ ಆಶೀರ್ವಾದ ನಿನಗೆ ಕಾಣಿಸ್ಬೇಕು ಅಂತಂದ್ರೆ ನಿನ್ನ ಆತ್ಮೀಯವಾದ ಕಣ್ಣುಗಳು ಫಸ್ಟ್ ತೆರೆಯಲ್ಪಡಬೇಕು. ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಟ್ಟಾಗ ಮಾತ್ರ ನಾವು ಎಲ್ಲವನ್ನ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಮಾಡೋಣವಾ ದೇವ್ರ ಹತ್ರ, ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆಯ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥನೆ ಮಾಡೋಣವಾ? ಹಲ್ಲೆಲೂಯ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣವಾ? ನಮ್ಮ ಆತ್ಮೀಯವಾದ ಕಣ್ಣುಗಳು ತೆರೆಯಲ್ಪಡಬೇಕಂತ ಪ್ರಾರ್ಥನೆ ಮಾಡೋಣವಾ? ನೋಡಿ, ಭಾರವಾಗಿ ಪ್ರೇಯರ್ ಮಾಡಿದ್ರೆ ಮಾತ್ರ ದೇವರು ಆತ್ಮೀಯವಾದ ಕಣ್ಣುಗಳನ್ನ ತೆರೀತಾರೆ. ವಾಕ್ಯ ಕೇಳಿಬಿಟ್ಟು ಕಣ್ಣು ಮುಚ್ಕೊಂಡು ಸುಮ್ಮನೆ ಗೂಬೆಗಳ ಥರ ನಾವು ಹಿಂಗೆ ಕೂತ್ಕೊಂಡಿದ್ರೆ ಕಣ್ಣುಗಳು ತೆರೆಯಲ್ಪಡಲ್ಲ. ಕಣ್ಣುಗಳನ್ನು ಮುಚ್ಚಿ ನಾವು ಬಾಯಿನ ತೆಗೆದು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಕುರುಡನಪ್ಪ. ಹೇಳೋಣವಾ ದೇವ್ರ ಹತ್ರ? ದೇವರೇ, ನಾನು ಆತ್ಮೀಯ ವಿಷಯದಲ್ಲಿ ಕುರುಡನಾಗಿದ್ದೀನಪ್ಪ, ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ, ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ, ನಮ್ಮ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ. ಕೇಳಿ ದೇವ್ರ ಹತ್ರ, ನನ್ನ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ, ನಮ್ಮ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ, ನಮ್ಮ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡು ಕರ್ತನೇ. ನಾನು ನಿನ್ನನ್ನು ಕಾಣುವ ಹಾಗೆ ಸಹಾಯ ಮಾಡಪ್ಪ. ನಾನು ನಿನ್ನನ್ನು ನೋಡ್ಬೇಕಪ್ಪ, ನಾನು ನಿನ್ನನ್ನು ನೋಡಬೇಕು ಕರ್ತನೇ. ನನ್ನ ಅಗತ್ಯಗಳನ್ನು ನೀನು ತೀರಿಸಲಿಕ್ಕೆ ನನ್ನ ಪಕ್ಕದಲ್ಲಿಯೇ ನೀನು ಅಗತ್ಯಗಳನ್ನು ತೀರಿಸುವಂತ ಆಶೀರ್ವಾದ ಇಟ್ಟಿದೀಯಾ. ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣುಗಳನ್ನು ತೆರೆ ಮಾಡು ಕರ್ತನೇ. ನನ್ನ ಕಣ್ಣುಗಳನ್ನು ತೆರೆ ಮಾಡು ಕರ್ತನೇ. ನನ್ನ ಕಣ್ಣುಗಳನ್ನು ತೆರೆ ಮಾಡು ಕರ್ತನೇ. ಆಶೀರ್ವಾದನ ಮಾಡಪ್ಪ, ಸಹಾಯ ಮಾಡು ಕರ್ತನೇ. ಇವತ್ತು ನಿನ್ನ ಆಲಯಕ್ಕೆ ಬಂದಿರುವಂತ ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟು ಹೋಗುವಂತೆ ಸಹಾಯ ಮಾಡಪ್ಪ. ಆಶೀರ್ವಾದಗಳನ್ನು ಹೊಂದ್ಕೊಂಡು ಹೋಗುವಂತೆ ಸಹಾಯ ಮಾಡಪ್ಪ. ದೇವ್ರೇ, ಬಾರ್ತಿಮಯ್ಯನಿಗೆ ಕಣ್ಣು ಕೊಟ್ಟಂತ ದೇವ್ರೇ, ಇವತ್ತು ನಮಗೂ ಕಣ್ಣು ಕೊಡು ಸ್ವಾಮಿ. ನಮ್ಮ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ, ನಮ್ಮ ಆತ್ಮೀಯವಾದ ಕಣ್ಣುಗಳನ್ನು ತೆರೆ ಮಾಡು ಕರ್ತನೆ. ನಮ್ಮ ಪಾಪದ ಕಣ್ಣುಗಳು ಮುಚ್ಚಲ್ಪಡ್ಲಿ ಕರ್ತನೆ. ಅಪ್ಪ, ನಮ್ಮ ಕಣ್ಣುಗಳು ನಮ್ಮನ್ನ ಪಾಪ ಮಾಡುವಾಗೆ ಸಿಕ್ಕಿಸ್ತಾ ಇದ್ದಾವೆ ಕರ್ತನೆ. ನಮ್ಮ ಕಣ್ಣುಗಳನ್ನು ಶುದ್ಧವಾಗಿ ಇಟ್ಕೊಳ್ಳುವಂತೆ ಸಹಾಯ ಮಾಡಪ್ಪ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ನಿನ್ನ ಕಣ್ಣನ್ನು ಕಿತ್ತು ಬಿಸಾಕು ಅಂತ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೀವಿ ಕರ್ತನೆ. ಅಪ್ಪ, ಪಾಪಕ್ಕೆ ದೇವರೇ ನಮ್ಮ ಕಣ್ಣುಗಳು ಅಪ್ಪ ಒಳಗಾಗದ ಹಾಗೆ ದೇವರೇ ನಮ್ಮ ಕಣ್ಣುಗಳನ್ನು ನಿನ್ನ ರಕ್ತದಿಂದ ತೊಳಿ ಸ್ವಾಮಿ. ನಮ್ಮ ಕಣ್ಣುಗಳನ್ನು ಪರಿಶುದ್ಧಪಡಿಸಪ್ಪ, ನಮ್ಮ ಕಣ್ಣುಗಳನ್ನು ಶುದ್ಧಿ ಮಾಡಪ್ಪ, ನಮ್ಮ ಕಣ್ಣುಗಳನ್ನು ದೇವರೇ ಪವಿತ್ರವಾದ ಮನೋಭಾವದಿಂದ ನೋಡುವಾಗೆ ಪರಿಶುದ್ಧತೆಯನ್ನು ನಮಗೆ ಕೊಡು ಕರ್ತನೆ.
ಅದ್ಭುತವನ್ನ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಬಂದಿರುವಂಥ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.